ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ದಾಖಲಾಗಿದೆ. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿಯ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ. ಮಾನವ ಹಕ್ಕುಗಳ ಆಯೋಗದಲ್ಲಿ ತನಿಖಾ ವಿಭಾಗ ಇದೆ. ಈಗಾಗಲೇ ಡಿವೈಎಸ್ಪಿ ಬಂದು ಹೋಗಿದ್ದಾರೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ತಾತ್ಕಾಲಿಕ ಸೂರು ಕಲ್ಪಿಸಿಕೊಡದೇನೆ ಡೆಮಾಲಿಷನ್ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. 7 ದಿನಗಳ ಒಳಗೆ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ ಅಂತ ಹೇಳಿ ಶ್ಯಾಮ್ ಭಟ್ ತಿಳಿಸಿದ್ದಾರೆ. 94 ಕೊಟ್ಟಿದ್ದಾರೆ. ಪೊಲೀಸ್ ವಿಂಗ್ನವ್ರು ಬರ್ತಾರೆ, ಅವರಿಗೆಲ್ಲ ಡಾಕ್ಯುಮೆಂಟ್ಗಳು ನೀವು ಎಂಕ್ವೈರಿ ಮಾಡ್ತಾರೆ. ಆ ಟೈಮಲ್ಲಿ ಕೊಡಬೇಕು ನೀವೆಲ್ಲ ಪ್ರಾಪರ್ ಆಗಿ. ನಿಮಗೆ ಈಗ ಟೆಂಪರರಿ ಏನು ಅರೇಂಜ್ ಮಾಡಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಏನು ಮಾಡಿಲ್ಲ ಸರ್. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಬಂದಿರೋದು ಶಾಂಭಟ್ ಸಾಹೇಬರು ಪ್ರತಿಭಟನೆ ಸಾಹೇಬರು ಟೀಮ್ ಬರ್ತಾರೆ, ಪೊಲೀಸ್ ಟೀಮ್ ಬಂದಿದ್ದಾರೆ ಆಲ್ರೆಡಿ. ಈಗ ಬಂದು ಹೋದ್ರು ಒಮ್ಮೆ. ಅವ್ರ ಹತ್ರ ನೀವು ನಿಮ್ಮ ಏನೇನು ದಾಖಲೆಗಳು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ, ಅವರು ಎನ್ಕ್ವೈರಿ ಮಾಡ್ತಾರೆ. ಆ ಟೈಮಲ್ಲಿ ಹೇಳಿ. ಅಧಿಕಾರಿಗಳ ಹತ್ರ ಕೊಡಿ. ಅಧಿಕಾರಿಗಳ ಹತ್ರ ಕೊಡಿ. ನಿಮ್ಗೆ ಎಷ್ಟು ವರ್ಷದಿದ್ರಿ, ಯಾರ್ಯಾರಿದ್ರಿ, ಹೆಸರು ಎಲ್ಲ ಡೀಟೇಲ್ಸ್ ಕೊಡಿ ಅವ್ರ ಹತ್ರ. ಅವ್ರು ವರದಿ ಕೊಡ್ತಾರೆ. ನೀವು ಹೇಳಿದ್ರೆ ನಿಮಗೆ ಗಂಜಿ ಕೇಂದ್ರ ಮಾಡಲಿಲ್ಲ, ಮಾಡಿದ ಜಾಗ ದೂರ ಇದೆ. ಇದು ಎಲ್ಲ ಈ ಟೆಂಪರರಿ ನಿಮಗೆ ತರ್ಪಲ ಇದೆಲ್ಲ ಕೊಟ್ಟದ್ದು ಬೇರೆಯವರು. ಇದ್ಯಾರು ಕೊಟ್ಟದ್ದು? ಇವರು ಬಿಬಿಎಂಪಿ ಅವರು ಅಂದ್ರೆ ಜಿಬಿ ಅವರು ಕೊಟ್ಟದಲ್ಲ. ಬಿಟ್ರೆ ತಾವು ಬಂದಿದ್ದೀವಿ. ಕೊಟ್ಟಿದ್ದಾರೆ. ಪೊಲೀಸ್ ವಿಂಗ್ನವ್ರು ಬರ್ತಾರೆ, ಅವರಿಗೆಲ್ಲ ಡಾಕ್ಯುಮೆಂಟ್ಗಳು ನೀವು ಎಂಕ್ವೈರಿ ಮಾಡ್ತಾರೆ. ಆ ಟೈಮಲ್ಲಿ ಕೊಡಬೇಕು ನೀವೆಲ್ಲ ಪ್ರಾಪರ್ ಆಗಿ. ನಿಮಗೆ ಈಗ ಟೆಂಪರರಿ ಏನು ಅರೇಂಜ್ ಮಾಡಿದ್ದಾರೆ? ಅಲ್ಲ, ಅದನ್ನು ನೋಡ್ತೇವೆ. ಈಗ ನಮ್ಮ ಆಫೀಸರ್ಸ್ ಇಲ್ಲಿ ಎಂಕ್ವೈರಿ ಮಾಡ್ತಾರೆ. ಇವ್ರ ಹತ್ರ ಹೇಳಿದ್ದೇವೆ ನಾವು, ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೊಡಿ ಅಂತ ಹೇಳಿ. ಅಲ್ಲ, ನೋಡ್ಬೇಕಂದ್ರೆ ನಮಗೆ ದಾಖಲೆ ಯಾವುದು ನೋಡಿಯೇ ಇಲ್ಲ ಇಷ್ಟವರೆಗೆ. ನಾವು ನೋಡಿ ಹೇಳ್ತೇವೆ. ನಾವಂದ್ರೆ ಈಗ ತಕ್ಷಣ ಇಲ್ಲಿ ಏನಾಗಿದೆ ಅಂತ ಹೇಳಿ ಒಮ್ಮೆ ಫೀಲ್ಡ್ ಅಲ್ಲಿ ಏನಾಗಿದೆ ನೋಡ್ಲಿಕ್ಕೆ ಬಗ್ಗೆ ಬಂದಿದ್ದೇವೆ. ಅದ್ ನೋಡ್ಬೇಕು ಸರ್. ಈಗ ನಾವು ಹೋಗಿ ನಮ್ಮ ಆಫೀಸರ್ಸ್ ಈಗ ಬಂದಿದ್ದಾರೆ. ಅವರು ಕೂಡ ಸಾಯಂಕಾಲದ ಒಳಗೆ ಒಂದು ಮಧ್ಯಂತರವಾಗಿ ನಮಗೆ ಹೇಳ್ತಾರೆ ಏನೇನು ಆಗಿದೆ ಇಲ್ಲಿ ಅಂತ. ತಾತ್ಕಾಲಿಕ ಅಂತ ಹೇಳಿದ್ರೆ ಇವರಿಗೆ ತಾತ್ಕಾಲಿಕವಾಗಿ ಶೆಲ್ಟರ್ ಏನು ಕೊಡ್ಬೋದು, ಎಲ್ಲಿ ಕೊಡ್ಬೋದು, ಅಂದ್ರೆ ಎಲ್ಲಿ ಕೊಡ್ಬೋದು ಅಂತ ಹೇಳೋದು ಅವರು ತೀರ್ಮಾನ ಮಾಡುದು.